ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಲಾ. ಬನ್ನಿ ಇವತ್ತಿನ ದಿನ ಏನು ವಿಡಿಯೋ ನೋಡೋಣ ಅಂತಂದರೆ, ಮನೆಯಲ್ಲೇ ಹೂ ಬೊಕ್ಕೆ ಯಾವ ರೀತಿ ಮಾಡೋದಂತೇಳಿ. ಇದರಲ್ಲಿ ನಾನು ಒರಿಜಿನಲ್ ಏನು ಯೂಸ್ ಮಾಡಿಲ್ಲ. ಸೊ ಪೇಪರನ್ನ ಯೂಸ್ ಮಾಡಿನೇ ನಾನು ಬೊಕ್ಕೆ ಮಾಡ್ತಾಯಿದ್ದೀನಿ. ವೈಟ್ ಕಲರ್ A4 ಸೈಜ್ ಶೀಟ್ ತೊಗೊಂಡಿದ್ದೀನಿ. ತಗೊಂಡು ಅದು ಪಟ್ನ ಥರ ಮಾಡಿಕೊಂಡು ಫಸ್ಟು, ಆಮೇಲಿಂದ ಅದರೊಳಗಡೆ ನಾನು ಏನು ಮಾಡ್ತೀನಿ, ಏನಾದ್ರು ಫಿಲ್ ಮಾಡಿ ಮೇಲ್ಗಡೆ ನಾವು ಹೂವನ್ನ ಅಂಟಿಸ್ತೀವಂತ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಒಂಥರ ಚಿಣ್ಮಿಣಿಕೆ ಅದು ಬರ್ತ್ಡೇಗೆ ಯೂಸ್ ಮಾಡಿದ್ದು, ಅದು ಫ್ರೀ ಆಗಿತ್ತಲ್ಲ ಅಂಥೇಳಿ ಅದನ್ನು ತೆಗ್ದು ಹಾಕಿದ್ದೀನಿ. ಈಗ ಅದಕ್ಕೆ ನಾನು ಒಂದು ಪ್ಲೇಟ್ ಥರ ನಾನು ಏನು ಮಾಡಿದ್ದೀನಿ ಅಂತಂದರೆ, ರೆಡ್ ಕಲರ್ದು ಗ್ಲಿಟರ್ ಫಾರ್ಮ್ ಇದನ್ನು ಶೀಟ್ನ ತೆಗೆದು ಸ್ವಲ್ಪ ಇಲ್ಲಿ ಗಮ್ ಹಾಕಿ ಮತ್ತು ಅದನ್ನು ಪ್ಲೇಟಾಗಿ ಮುಚ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಅದನ್ನು ಮುಚ್ಚಿದಾಗ ಅದು ನೀಟಾಗಿ ಕವರ್ ಆಗುತ್ತೆ. ಇದು ಕವರ್ ಆದಮೇಲೆ ನಾವು ಏನು ಮಾಡ್ಕೊಳ್ಳೋಣ ಅಂತಂದರೆ, ನಾವು ರೆಡ್ ಕಲರು A4 ಸೈಜ್ ಶೀಟ್ನಲ್ಲೇ ನಾವು ಫ್ಲವರ್ ಮಾಡ್ಕೊಳ್ಳೋಣ. ಅದು ಯಾವ ರೀತಿ ಫ್ಲವರ್ ಮಾಡೋದಂತೇಳಿ ನೋಡೋಣ ಬನ್ನಿ. ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದರ ಮಧ್ಯದಲ್ಲಿ ಒಂದು ಹೆಲ್ತ್ ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ತುಂಬ ಜನ ಶುಗರ್ ಪೇಷಂಟ್ ಇದ್ದಾರೆ. ಸೊ ಅವ್ರಿಗೆ ಶುಗರ್ ಪೇಷಂಟ್ಗೆ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ನಾನು ಹೇಳ್ತಕ್ಕಂಥ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ, ಇದನ್ನು ಮಾಡಿ ಫ್ರೆಂಡ್ಸ್. ಇದರಿಂದ ತುಂಬ ಒಳ್ಳೆಯದಾಗ್ತಾ ಇದೆ. ಏನಂದರೆ, ಮೆಂತೆ ಮತ್ತು ಜೀರಿಗೆ, ಇನ್ನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದನ್ನೆಲ್ಲ ಒಣಗಿಸಿ ಹುರಿದು ಪುಡಿ ಮಾಡಿಟ್ಕೊಂಡು, ಬೆಳಗಿನ ಜಾವ ನೀವು ಎದ್ದಿದ್ದೆ ಖಾಲಿ ಹೊಟ್ಟೆನಲ್ಲಿ ಒಂದು ಅರ್ಧ ಸ್ಪೂನ್ ಆ ಪೌಡರ್ಗೆ ಬೆಚ್ಚಗಿರ್ತಕ್ಕಂಥ ನೀರಲ್ಲಿ ಅದನ್ನು ಬೆರೆಸಿ ನೀವು ಕುಡಿದ್ರೆ ನಿಮ್ಮ ಒಂದು ಶುಗರ್ ಲೆವೆಲ್ಲು ಕಂಟ್ರೋಲ್ಗೆ ಬರುತ್ತೆ. ಇದು ದಯವಿಟ್ಟು ಮಾಡಿ. ಯಾಕಂದರೆ ನಾನು ನಮ್ಮ ಅತ್ತೆಗೂ ಸಹ ನಾನು ಹೇಳಿದ್ದೀನಿ, ಇಲ್ಲಿ ಮನೇಲೂ ಅವರು ಸಹ ಮಾಡ್ತಾಯಿದ್ದಾರೆ. ಅವ್ರ ಶುಗರ್ ತುಂಬಾ ಇತ್ತು, 260 ಮೇಲೆ ಇದ್ದಿದ್ದು. ಇವಾಗ ಅವ್ರಿಗೆ 150ಕ್ಕೆ ಕಂಟ್ರೋಲಿಗೆ ಬಂದಿದೆ. ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಫ್ರೆಂಡ್. ತುಂಬ ನೆಗ್ಲಿಜೆನ್ಸಿ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ನೀವು ಬೆಳಗಿನ ಜಾವದಲ್ಲಿ ನೀವು ಫಸ್ಟು ಕುಡಿದ್ಬಿಟ್ಟು ಆಮೇಲಿಂದ ಬೇಕಾದರೆ ನೀವು ಕಾಫಿ, ಟೀ, ತಿಂಡಿ ಏನಾದರೂ ಮಾಡ್ಬೋದು. ಅದು ಮಾಡೋದ್ರಿಂದ ನಿಮ್ಮ ಆರೋಗ್ಯವು ಒಂದು ಹಿಡಿತದಲ್ಲಿರುತ್ತೆ. ಶುಗರ್ ಲೆವೆಲ್ಲು ನೀವು ಕಂಟ್ರೋಲಲ್ಲಿ ಇಟ್ಕೋಬೋದು ಫ್ರೆಂಡ್ಸ್. ಬನ್ನಿ ಈಗ ನೋಡೋಣ. ನಾವು ಈ ಬೊಕ್ಕೆ ಮಾಡಿ ಆಗಿದೆ, ಫ್ಲವರ್ಸ್ಗಳು ಮಾಡಿ ಆಗಿದೆ ಫ್ರೆಂಡ್. ನೋಡಿ, ಈಗ ಏನು ಮಾಡೋಣ ಅಂತಂದರೆ, ಇಲ್ಲಿ ಸುತ್ತಲೂ ನಾವು ಫೆವಿಕಲ್ ಹಾಕ್ಕೊಳ್ಳೋಣ. ಫೆವಿಕಲ್ ಹಾಕ್ಕೊಂಡು ನಾವು ಏನು ಮಾಡೋಣ ಅಂತಂದರೆ, ಈಗ ನಾನಲ್ಲಿ ಮಾಡಿಟ್ಕೊಂಡಿದ್ದೀನಲ್ಲ ಫ್ಲವರ್ನ, ಅದನ್ನು ಸಹ ಪೇಪರ್ ಫ್ಲವರೇನೆ. ನಾವು ಈ ಒರ್ಜಿನಲಲ್ಲೇ ಮಾಡಬೇಕು ಅಂತ ಹೇಳಿ ಇಲ್ಲ. ನಾನು ಅದು ಫ್ಲವರ್ ಮಾಡಿರೋದು ಯಾವುದ್ರಲ್ಲಿ ಅಂತೀರಾ, A4 ಸೈಜ್ ಶೀಟ್ ರೆಡ್ ಕಲರ್ ಶೀಟ್ನಲ್ಲಿ ನಾನು ಫ್ಲವರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡಿದ್ರಿ ಈಗ ಇನ್ನೇನು ವೀಡಿಯೋದಲ್ಲಿ ನೀವು ಯಾವ ರೀತಿ ಮಾಡಿದೆ ಅಂತೇಳಿ ನೋಡಿ. ಈಗ ನೀಟಾಗಿ ಅದನ್ನು ನಾವು ಜೋಡಿಸ್ಕೊಂಡು ಬಂದರೆ ಅದು ಬೊಕ್ಕೆ ರೆಡಿ ಆಗೋಗುತ್ತೆ. ನಾವು ಈ ಒಂದು ಬೊಕ್ಕೆನೂ ಸಹ ನನ್ನ ಹಸ್ಬೆಂಡ್ಗೆ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ, ವ್ಯಾಲೆಂಟೈನ್ಸ್ ಡೇ ಒಂದು ಸಾಲವಾಗಿ. ನೋಡಿ ಫ್ರೆಂಡ್, ಇದನ್ನು ನೀಟಾಗಿ ನೀವು ಅದು ಜೋಡಿಸ್ಕೊಂಡು ಬಂದರೆ, ಅಲ್ಲಿ ಫೆವಿಕಾಲ್ ಹಾಕಿದ್ದೀರಲ್ಲ ಅದು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಇದು ಯಾವುದೇ ಕಾರಣಕ್ಕೂ ಬಾಡೋಗೋದಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಒರಿಜಿನಲ್ ಹೂವು ಅಂದರೆ ಬಾಡೋಗುತ್ತೆ. ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್, ಒರಿಜಿನಲ್ ಆಗಿದೆ. ಈಗ ನೋಡಿ, ಇದನ್ನು ಬೊಕ್ಕೆ ರೆಡಿ ಮಾಡಿದ್ದೀನಿ. ಇಲ್ಲಿ ಈ ರೀತಿ ಮಾತ್ರ ಹಾಕಿದ್ರೆ ಸಾಕಾಗಲ್ಲ. ಒಂದು ವೈಟ್ ಕಲರ್ಗೆ ರೆಡ್ ಕಲರ್ ಸರೌಂಡಿಂಗ್ ಟೇಪ್ ಥರ ಹಾಕಿ ಬೋ ಮಾಡಿದ್ದೀನಿ. ಮತ್ತು ಏನು ಮಾಡಿದ್ದೀನಿ ಅಂದರೆ, ನಾನು ಫೆವಿಕಾಲ್ ಹಾಕ್ಕೊಂಡು ಗ್ಲಿಟರ್ ಇದರದ್ದು ಸ್ವಲ್ಪ ಚಿಮ್ಕಿನ ಹಾಕಿದ್ದೀನಿ. ಯಾಕಂದರೆ ಗೋಲ್ಡಿಶ್ ಥರ ಕಾಣಿಸ್ಲಿ ಅಂತೇಳಿ. ಈಗ ನೀವು ನೋಡ್ತಾ ಇದ್ದೀರಾ, ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮೇಲ್ಗಡೆ ನಾನು ಹಂಚಿರೋದು ಆ ಒಂದು ಪೇಪರ್ನಲ್ಲೇ, ನಾನು A4 ಸೈಜ್ ಶೀಟ್ ರೆಡ್ ಕಲರ್ ಪೇಪರ್ನಲ್ಲೇ ಹಾರ್ಟ್ ಶೇಪ್ ಥರ ಕಟ್ ಮಾಡಿ, ಅದು ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂಥೇಳಿ ನಾನು ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್. ನಿಮ್ಗೆ ಇಷ್ಟ ಆಗಿದೆ ಈ ಒಂದು ವಿಡಿಯೋನ, ನೀವೂ ಸಹ ಇದು ನಾನು ಮಾಡೋದನ್ನ ಎಷ್ಟು ನಿಧಾನಕ್ಕೆ ತೋರಿಸ್ಕೊಟ್ಟಿದ್ದೀನಿ. ಈಗ ಬ್ಲ್ಯಾಕ್ ಕಲರ್ ಪೇಪರ್ನಲ್ಲೇ ಕವರಿಂಗ್ ಕೊಡಬೇಕಂತೇಳಿ ಇಲ್ಲ, ಬೇರೆ ಯಾವ ಕಲರಲ್ಲೇ ಅಂತಿಲ್ಲ. ನಾನು ವೈಟ್ ಕಲರ್ ಡಿಫ್ರೆಂಟ್ ಆಗಿರಲಿ ಅಂತೇಳಿ ವೈಟ್ ಕಲರ್ ಯೂಸ್ ಮಾಡಿ ನಾನು ಬೊಕ್ಕೆ ಕವರ್ನ ಮಾಡಿ ಅದನ್ನು ಇದು ಫ್ಲವರ್ಸ್ ಎಲ್ಲ ಮಾಡಿ ಕೊಟ್ಟಿದ್ದೀನಿ. ನೋಡಿ, ಅದನ್ನು ಸಹ ಚೆನ್ನಾಗಿ ಕಾಣಿಸ್ತಾನೆ ಇದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ.
ನೋಡಿ ಇವಾಗ ನನ್ನ ಕೈಯಲ್ಲಿ ಇಟ್ಕೊಂಡಿದೆ. ಈಗ ನಾನೇ ಮಾಡಿರೋ ವಾಸ್ನಲ್ಲಿ ಇಟ್ಟಿದ್ದೀನಿ, ಅದು ಸಹ ಚೆನ್ನಾಗೇ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಾವು ಕೈಯಿಂದ ಏನೇ ಮಾಡಿದ್ರೂ ಅದು ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್. ನೀವು ಸಹ ಟ್ರೈ ಮಾಡಲಿ. ಮುಂದಿನ ದಿನದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನಿಮ್ಗೆ ಇಷ್ಟ ಆದವ್ರು ಕೊಡಲಿ ಅಂತೇಳಿ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.